ರಾಯಣ್ಣ ಜ್ಯೋತಿಗೆ ಚಿಕ್ಕೋಡಿಯಲ್ಲಿ ಅದ್ದೂರಿ ಸ್ವಾಗತ. ಚಿಕ್ಕೋಡಿಗೆ ಆಗಮಿಸಿದ ರಾಯಣ್ಣನ ಜ್ಯೋತಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ಳಲಾಯಿತು. ರಾಯಣ್ಣನ ಜ್ಯೋತಿಯನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿವೇಕ್ ರಾವ್ ಪಾಟೀಲ್ ರವರು ಸ್ವಾಗತಿಸಿಕೊಂಡರು. ಬಳಿಕ ಕನಕದಾಸರ ಮೂರ್ತಿಗೆ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿ ನಮನ ಸಲ್ಲಿಸಿದರು. ಬಳಿಕ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಪೂಜಾರಿ ನೇತೃತ್ವದಲ್ಲಿ ರಾಯಣ್ಣ ಜ್ಯೋತಿಯ ಮೆರವಣಿಗೆ ಡೊಳ್ಳಿನ ವಾದ್ಯಗಳೊಂದಿಗೆ ಚಿಕ್ಕೋಡಿ ಪಟ್ಟಣದಾದ್ಯಂತ ಸಂಚರಿಸಿತು. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಪೂಜಾರಿ, ಕುರಬ್ ಸಮಾಜದ ಮಾಜಿ ಅಧ್ಯಕ್ಷರಾದ ಶಂಕರ್ ಅವಾಡ್ ಖಾನ್ ಹಾಗೂ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ, ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರಿಂದ ಸ್ಫೂರ್ತಿ ಪಡೆದ ಅನೇಕರು ನಂತರ ಹೋರಾಟಗಳಲ್ಲಿ ಕ್ರಿಯಾಶೀಲತೆಯಿಂದ ಪಾಲ್ಗೊಂಡರು. ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಎಂದೆಂದಿಗೂ ನೆನಪಿರುವಂತದ್ದು ಎಂದರು. ಹಾಗೂ ಆದಷ್ಟು ಚಿಕ್ಕೋಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಆಗಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ, ಚಂದ್ರಕಾಂತ್ ಹುಕ್ಕೇರಿ, ಸಂಜು ಬಡಿಗೇರ್, ಪ್ರತಾಪ್ ಪಾಟೀಲ್, ಶಂಕರ್ ಅವಾಡ್ ಖಾನ್, ಶಂಕರ್ ಡಂಗೇರ್, ಅನಿಲ್ ನಾವಿ, ಹಾಲಪ್ಪ, ಶಿವು ಮದಾಳೆ, ಸಚಿವ್ ದೊಡ್ಡಮನಿ, ರಫೀಕ್ ಪಠಾಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ರಾಯಣ್ಣವರದು ಸುಮಾರು ವರ್ಷಗಳಿಂದ ನಂದಗಡದಿಂದ ಪ್ರತಿ ಹಳ್ಳಿಗಳಿಗೆ ರಾಯಣ್ಣ ಜ್ಯೋತಿಯನ್ನು ತರ್ತಾ ಇದ್ದಾರೆ. ಪ್ರತಿ ಹಳ್ಳಿಗಳಿಗೆ ಇದರ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಬೇಕು, ಒಳ್ಳೆಯ ಶೋಭನ ತರಬೇಕು. ಮತ್ತು ಪ್ರತಿ ಕಡೆನೂ ರಾಯಣ್ಣ ಮೂರ್ತಿ ಸ್ಥಾಪನೆಗಳಾಗಬೇಕು. ಮತ್ತು ಆವಾಗಾದರೂ ಹೇಳಿದ್ದೆ, ಯಾಕಂದ್ರೆ ಪ್ರತಿ ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗುತ್ತಿಲ್ಲ. ಹೆಚ್ಚಿಗೆ ಹೇಳೋದಕ್ಕಿಂತ ನಾನು ಏನು ಹೇಳ್ತೀನಪ್ಪ ಅಂದ್ರೆ, ಈ ಬರೋ ಸಲ ಏನೋ ಮಾಡಿ ರಾಯಣ್ಣ ಮೂರ್ತಿ ಸ್ಥಾಪನೆ ಚಿಕ್ಕೋಡಿಲಿ ಆಗುವಂಥ ಕೆಲಸ ನಾವೆಲ್ಲ ಸಮಾಜರು ಮತ್ತೆಲ್ಲ ನಮ್ಮ ಕರವೇ ಮತ್ತೆಲ್ಲ ನಮ್ಮ ಸಮಾಜ ಮುಖಂಡರೆಲ್ಲ ಕೂಡಿ ಮಾಡ್ತೇವೆ. ಹೆಚ್ಚಿಗೆ ಹೇಳೋದಕ್ಕಿಂತನೂ ಮತ್ತು ಒಳ್ಳೆಯ ಮೆರವಣಿಗೆ ವರ್ಷ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮೆರವಣಿಗೆಯನ್ನು ಮಾಡ್ಕೊತ ಹೋಗ್ತೇವೆ ಕಾರಣ ಅಂತ ಹೇಳ್ತೀವಿ. ಇಲ್ಲ, ಆಗಬೇಕು. ಯಾಕಂದ್ರೆ ಆಗುಷಿ ನಾವು ಬಿಡೋದಿಲ್ಲ. ಯಾಕಂದರೆ ಅವರು ಸ್ವತಂತ್ರ ಸೇನಾನಿ ಮತ್ತೊಬ್ಬರು ಹೋರಾಟಗಾರ. ಅವರು ಇಲ್ಲಿ ವ್ಯಕ್ತಿಗಂತ ಬರೋಂಗಿಲ್ಲ, ಪ್ರತಿ ಸಮಾಜ ದೇಶಕ್ಕೋಸ್ಕರ ಹೋರಾಡಿದಾರಂಥ ವ್ಯಕ್ತಿಯವರು. ಅವ್ರದ್ದು ಆಗಬೇಕು. ಆಗ ತನಕ ನಮ್ಮ ಸಮಾಜವಾಗಲಿ ಮತ್ತು ಸಂಘಟನೆ ಅಭಿಮಾನಿಗಳು ಹೋರಾಟದವ್ರು ನಮ್ಮವ್ರು ಬಿಡೋರಲ್ಲ. ಇದು ಈ ಸದ್ಯ ಬರೋ ರಾಯಣ್ಣ ಮುಂದಿನ ನೆಕ್ಸ್ಟ್ ಆಗಸ್ಟ್ 15 ಒಳಗೆ ಆಗಬೇಕು. ಆಗುಷಿ ನಾವು ಬಿಡೋದಿಲ್ಲ, ಆಗುತ್ತೆ. ಈಗ ಜ್ಯೋತಿ ತರುವ ಉದ್ದೇಶ ಅಂದ್ರೆ ಪ್ರತಿ ನಮ್ಮ ಆದಂಥ ನಮ್ಮ ಗುರಿಗಳದಾವೆ, ತಮ್ಮದಂಥ ನಮ್ಮ ತತ್ವ ಸಿದ್ಧಾಂತಗಳದಾವ್ರಿ. ಯಾಕಂದ್ರೆ ರಾಯಣ್ಣ ಅಷ್ಟೊಂದೆಲ್ಲ ದುಡ್ಡು ಅಷ್ಟೆಲ್ಲ ಮಾಡಿಕೊಂಡು ಏನೋ ಸ್ವಲ್ಪ ಏನಾಗಿತ್ತು ಎಲ್ಲರಿಗೂ ಗೊತ್ತು. ಅದ್ರ ಸಲುವಾಗಿ ನಾವು ಮಾಡ್ಬೇಕಂತ ಹೇಳ್ತಾರೆ. ಅದ್ರ ಮುಂದೆ ನಮ್ಮ ಹಿರಿಯರು ಮಾತಾಡ್ತಾರೆ. ಅದು ನೀವು ಮಾತಾಡ್ರಿ. ಸಮಾಜದ ಯುವಕರಲ್ಲಿ ಜಾಗೃತಿ ಆಗಬೇಕು. ನಮ್ಮ ಸಮಾಜದಲ್ಲಿ ಎಂತೆಂಥ ಮಹಾನ್ ದೇಶಭಕ್ತರು ಆಗಿ ಹೋಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಒಂದು ಏನಪ್ಪ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡು ಅಂತೀವಿ. ಇಂಥ ಗಂಡು ಮೆಟ್ಟಿನ ನಾಡಲ್ಲಿ ಎಂತೆಂಥ ಗಂಡುಗಳಿಗಳು ಆಗಿ ಹೋಗಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಇನ್ನೂ ಭಾಳ ಜನರಿಗೆ ಗೊತ್ತಿರೋದಿಲ್ಲ, ಸಂಗೊಳ್ಳಿ ರಾಯಣ್ಣ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅಂಥವ್ರಿಗೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣ ಒಬ್ಬ ಸುಮಾರು ಈ ಸ್ವತಂತ್ರ ಸಿಕ್ಕಿಂತ ಮೊದಲು ಒಂದು 100 ವರ್ಷ ಮೊದಲು ಈ ದೇಶದ ಸಂಬಂಧ ಬಡಿದಾಡಿದಂಥ ವೀರ, ಮಹಾನ್ ಶೂರ. ಅಂಥವನ್ನ ಜ್ಯೋತಿಯನ್ನು ತರೋದು ಉದ್ದೇಶ ಇಷ್ಟ. ಪ್ರತಿ ಊರಿಗೂ ಗಲ್ಲಿಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಮಹಾತ್ಮನ ಚರಿತ್ರೆ ಗೊತ್ತಾಗಬೇಕು, ಆ ವೀರಶೂರನ ಶೌರ್ಯ ಪರಾಕ್ರಮ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈಗಿನ ಯುವಕರು ಜ್ಯೋತಿ ಅಂತ ತಂದಿದ್ದಾರೆ. ಆ ಯುವಕರಿಗೂ ಕೂಡ ನಾವೆಲ್ಲರೂ ಸಮಾಜ ಪರವಾಗಿ ಧನ್ಯವಾದಗಳು ಹೇಳ್ತೀವಿ. ಅದೇ ಥರ ಆ ರಾಯಣ್ಣನ ನಾವು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡಿನವರು ಅವನ ಹೆಸರನ್ನ ಉಳಿಸಿ ಬೆಳೆಸಬೇಕಾದಂಥ ನಮ್ಮನ್ನೆಲ್ಲರ ಕರ್ತವ್ಯ ಅದ. ಆ ನಿಟ್ಟಿನಲ್ಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರತಿ ಜಿಲ್ಲೆಯ ಪ್ರತಿ ಮಹಾನ್ ನಗರಗಳಲ್ಲಿ ಊರುಗಳಲ್ಲಿ ಪ್ರತಿ ಊರು ಕೆರೆಯಲ್ಲಿ ಆ ವೀರಶೂರನ ಒಂದು ಪುತ್ಥಳಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷ ಅದ. ಅದಕ್ಕೆಲ್ಲರೂ ಸ್ಪಂದಿಸಬೇಕಾಗಿ ಈ ಮುಖಾಂತರ ನಾವು ನಿಮ್ಗೆ ಶಂಕರ ಅವಡ್ಕನ್. ಇವತ್ತು ಚಿಕ್ಕೋಡಿ ಪಟ್ಟಣಕ್ಕೆ ಸಂಗೊಳ್ಳಿ ರಾಯಣ್ಣ ವೀರ ಜ್ಯೋತಿ ಆಗಮನ ಆಗೈತಿ. ಅದನ್ನು ಸಂತೋಷ್ ಪೂಜಾರಿ ಅವರ ನೇತೃತ್ವದೊಳಗೆ ಎಲ್ಲ ನಮ್ಮ ಯುವ ಮಿತ್ರರೆಲ್ಲ ಮುಖಂಡರೆಲ್ಲ ಕೂಡಿ ಇವತ್ತು ಅದು ಜ್ಯೋತಿಯನ್ನು ಸ್ವಾಗತ ಮಾಡಿದರು. ಮತ್ತು ಬರೋ ದಿವಸದೊಳಗೆ ಚಿಕ್ಕೋಡಿ ಪಟ್ಟಣದೊಳಗೆ ಅದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದು ನೆರವೇರಿಸ್ತೀವಿ. ನಾವು ಸುದ್ದ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತೇವೆ. ಬರೋ ದಿವಸನಾಗ ಮುಂದಿನ ಸಂಗೊಳ್ಳಿ ರಾಯಣ್ಣ ಜಯಂತಿಗಿಂತ ಮುಂಚಿತ ಇದು ಮೂರ್ತಿಯನ್ನು ಸರ್ಕಾರದವ್ರು ಮಾಡಬೇಕಂತ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ.